ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಯುಗಾದಿ ಹಬ್ಬ ಬಂದೇ ಬಿಡ್ತು. ಯುಗಾದಿ ಹಬ್ಬದ ಶುಭಾಶಯಗಳು, ಅಡ್ವಾನ್ಸ್ ವಿಶಸ್ ಎಲ್ರಿಗೂ ಕೂಡ. ಈ ಯುಗಾದಿ ಹಬ್ಬ ಎಲ್ರಿಗೂ ಸಂತೋಷವನ್ನು, ಖುಷಿಯನ್ನು ಹೆಚ್ಚಾಗಿ ತಂದುಕೊಡ್ಲಿ ಅಂತೇಳಿ ವಿಶ್ ಮಾಡ್ತೀನಿ. ಅದ್ರ ಜೊತೆಗೆ ಈ ವಿಡಿಯೋದಲ್ಲಿ ಯಾವ ವಿಷಯದ ಸಲುವಾಗಿ ಮಾಹಿತಿಯನ್ನು ಕೊಡೋದಕ್ಕೆ ಬಂದಿದ್ದೀನಿ ಅಂದರೆ, ಹೌದು ಸಿಸ್ಟರ್ಸ್, ಈಗ ಬಾಣಂತಿಯರು ಯುಗಾದಿ ಹಬ್ಬ ಬಂತಲ್ವಾ, ಯುಗಾದಿ ಹಬ್ಬ ಸ್ಪೆಷಲ್ ಏನು, ಒಬ್ಬಟ್ಟು, ಅದ್ರ ಜೊತೆಗೆ ಮಾವಿನಕಾಯಿ, ಮಾವಿನ ಹಣ್ಣು ಮಾಡ್ತಾರೆ, ಅಥವಾ ಕಾಳುಗೊಜ್ಜು, ಈ ಥರ ಎಲ್ಲ ವೆರೈಟಿ ಆಫ್ ಹಬ್ಬದ ಅಡುಗೆ ಮಾಡ್ತಾರೆ. ಇದನ್ನು ಬಾಣಂತಿ ತಾಯಿಯರು ತಿನ್ನಬಹುದಾ, ತಿನ್ನಬಾರ್ದಾ? ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಜೊತೆಗೆ ಕೆಲವೊಂದು ವಿಷಯಗಳನ್ನ ತಿಳಿಸ್ಕೊಡ್ತೀನಿ. ಸೊ ಅನುಭವಗಳು ದೊಡ್ಡದು ಲೈಫಲ್ಲಿ ಅಲ್ವಾ. ಕೆಲವರು ಹೇಳ್ತಾರೆ ತಿನ್ಬೋದು, ಏನಾಗಲ್ಲ, ಇವಾಗೆಲ್ಲ ಯಾರು ಪಥ್ಯ ಮಾಡ್ತಾರೆ, ತಿನ್ಬೋದು ಅಂತ ಹೇಳ್ತಾರೆ. ಬಟ್ ತಿಂದರೆ ಏನಾಗಬಹುದು, ಅದಕ್ಕೇನು ಮಾಡ್ಕೋಬಹುದು, ಇದನ್ನೆಲ್ಲ ತಿಳ್ಕೊಂಡಿರೋ ತುಂಬ ಒಳ್ಳೆಯದು. ಆ್ಯಕ್ಚುಲಿ ಕೆಲವರು ಮನೆ ಮದ್ದನ್ನೆಲ್ಲ ಬಿಲೀವ್ ಮಾಡಲ್ಲ, ಬಟ್ ನಾನು ತುಂಬಾ ಟ್ರಸ್ಟ್ ಮಾಡ್ತೀನಿ, ಬಿಲೀವ್ ಮಾಡ್ತೀನಿ. ವಿಡಿಯೋನ ಶುರು ಮಾಡೋಣ. ಬಾಣಂತಿ ತಾಯಿಯರು ಒಬ್ಬಟ್ಟನ್ನು ತಿನ್ಬೋದಾ ಅಂತೇಳಿ ಮೊದಲು ನೋಡೋಣ. ಅದಕ್ಕಿಂತ ಮೊದಲು ನನ್ನ ಒಂದು ಲಾಸ್ಟ್ ವಿಡಿಯೋಗೆ ಕಮೆಂಟ್ಸ್ ಬಂದಿತ್ತು. ಅದರಲ್ಲಿ ವೀವರ್ ಒಬ್ಬರು ಕೇಳಿದರು, ರೇಖಿ ಬಗ್ಗೆ ಇನ್ನಷ್ಟು ಹೇಳಿ, ನೀವು ರೇಖಿ ಕ್ಲಾಸ್ ಸೆಕೆಂಡ್ ಲೆವೆಲ್ವರೆಗೂ ಆಗಿದೆ ಅಲ್ವಾ, ಹೇಗಿದೆ ಅನುಭವ, ಅದ್ರ ಬಗ್ಗೆ ಇನ್ನಷ್ಟು ವಿಡಿಯೋ ಮಾಡಿ ಅಂತ ಕೇಳ್ತೀರಾ. ರೇಖಿ ಬಗ್ಗೆ ವಿಡಿಯೋ ಮಾಡಿದರೆ ಅಥವಾ ರೇಖಿನ ನಾನು ಕಲಿತ ಮೇಲೆ ನನ್ನ ಲೈಫಲ್ಲಿ ಆಗಿರೋವಂಥ ಚೇಂಜಸ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಾನು ಸಾಕಷ್ಟು ವಿಡಿಯೋಗಳನ್ನ ಮಾಡ್ಬೋದು. ಅದನ್ನು ನಾವು ಎಷ್ಟು ಚೆನ್ನಾಗಿ ಕಲಿತೀವಿ, ಎಷ್ಟು ಚೆನ್ನಾಗಿ ನಾವು ಫಾಲೋ ಮಾಡ್ತೀವಿ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ. ಸೊ ನನಗೆ ಗುರುಗಳ ಬಗ್ಗೆ ಕೇಳ್ತಾ ಇರ್ತೀರಾ. ನಾನು ಪ್ರೆಸೆಂಟ್ ಅವ್ರು ಬ್ಯುಸಿ ಇದ್ದಾರೆ ಅಂತ ಹೇಳಿದ್ದೀನಿ. ಕ್ಲಾಸಸ್ ಶುರು ಆಗಿದ ತಕ್ಷಣ ನನ್ನ ಚಾನಲಲ್ಲಿ ಕಮ್ಯುನಿಟಿ ಪೋಸ್ಟಲ್ಲಿ ಶೇರ್ ಮಾಡೋದ್ರ ಮೂಲಕನೋ ಅಥವಾ ಒಂದು ವಿಡಿಯೋ ಮಾಡಿ ಶೇರ್ ಮಾಡೋದ್ರ ಮೂಲಕನೋ ನಾನು ನಿಮಗೆ ತಿಳಿಸ್ತೀನಿ. ಮತ್ತು ನಾನು ಕ್ಲಾಸಿಗೆ ಸೇರ್ಕೊತಾ ಇದ್ದೀನಿ, ನಾನು ಕೂಡ ರೇಖಿ ಕ್ಲಾಸಿಗೆ ಅಟೆಂಡ್ ಆಗಿದ್ದೀನಿ ಅಂತೆಲ್ಲ ಕೆಲವರು ಕಮೆಂಟ್ ಆಗ್ತೀರಾ. ನೋಡಿ, ನೀವೆಲ್ಲೆಲ್ಲೋ ಹೋಗಿ ಹಣವನ್ನು ಕಟ್ಟಿ ನಿಮ್ಗೆ ಅದರಿಂದ ರಿಸಲ್ಟ್ ಸಿಕ್ಕಲಿಲ್ಲ ಅಂತಂದರೆ ಸೊ ನಾನೇನೂ ಮಾಡೋಕ್ಕಾಗಲ್ಲ. ನಾನು ಹೇಳೋದು ನನಗೆ ಒಳ್ಳೇದಾಗಿರೋದು. ನನಗೆ ನಿಜವಾಗ್ಲೂ ನಂಗೆ ಐಡಿಯಾನೇ ಇಲ್ಲ. ಇವಾಗ ನೀವು ಹೆಂಗೆ ನನ್ನನ್ನು ಕೇಳ್ತೀರಾ, ಪ್ರಶ್ನೆ ಮಾಡ್ತೀರಾ ರೇಖಿ ಬಗ್ಗೆ ಎಲ್ಲ, ಅದೊಂದು ಕೇವಲ ಒಂದು ಹೆಲ್ತ್, ಮಾನಸಿಕ ಆರೋಗ್ಯದಲ್ಲಷ್ಟೇ ನನಗೆ ಬದಲಾವಣೆ ತಂದುಕೊಟ್ಟಿಲ್ಲ. ಸಾಕಷ್ಟು ವಿಷಯಗಳಲ್ಲಿ ನಾನು ಬದಲಾವಣೆಯನ್ನು ಕಾಣ್ತಾ ಇದ್ದೀನಿ ನನ್ನ ಜೀವನದಲ್ಲಿ. ನನಗೆ ರಜನಿ ಅರವಿಂದ್ ಗುರುಗಳ ಮೂಲಕ ದೀಕ್ಷೆ ಸಿಕ್ಕಿದ ಮೇಲೆ ನಾನು ಸಾಕಷ್ಟು ವಿಷಯಗಳಲ್ಲಿ ನಾನು ಮಿರಾಕಲ್ಸ್ನ ನೋಡಿದ್ದೀನಿ. ಸೊ ಅದ್ರ ಬಗ್ಗೆ ಹೇಳಬೇಕು ಅಂದರೆ ಸಾಲಲ್ಲ, ಪದಗಳು ಸಾಲಲ್ಲ, ಅಷ್ಟು ಹೇಳ್ಬೋದು. ಐ ಹೋಪ್ ನಿಮ್ಗೆ ಯಾರಿಗಾದ್ರೂ ಆಸಕ್ತಿ ಇದ್ದರೆ ನೋಡಿ, ಯಾವುದೇ ಒಂದಾಗಲಿ ಯೋಗ ಯೋಗ್ಯತೆ. ಸೊ ಯೋಗ್ಯತೆ ಇದ್ದವರಿಗೆ ಯೋಗ ಅನ್ನೋದು ಬಂದೇ ಬರುತ್ತೆ ಅಂತ ಹೇಳ್ತಾರಲ್ಲ, ಹಂಗೆ ನಂಗೆ ಗೊತ್ತಿಲ್ಲ, ನಾನು ತುಂಬ ಲಕ್ಕಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಹೀಗೆ ತಾನು ಅದಾಗದೇ ಸಿಕ್ಕಂಥ ಭಾಗ್ಯ. ತುಂಬ ಖುಷಿಯಾಗಿದ್ದೀನಿ. ನಾನು ರೇಖಿ ಸೆಕೆಂಡ್ ಲೆವೆಲ್ ದೀಕ್ಷೆ ಅಂದರೆ ರೇಖಿ ದೀಕ್ಷೆನ ತೊಗೊಂಡ್ಮೇಲೆ ತುಂಬಾ ನಾನು ಮಿರಾಕಲ್ಸ್ನ ನೋಡಿದ್ದೀನಿ. ನಾನು ಎಲ್ಲವನ್ನ ನಿಮ್ಮ ಹತ್ರ ಬಂದು ನಾನು ಹೇಳ್ಕೊತಾ ಇಲ್ಲ, ಕೆಲವೊಂದನ್ನೆಲ್ಲ ಶೇರ್ ಮಾಡ್ತಾ ಇಲ್ಲ. ನಾನು ಇಲ್ಲೆಲ್ಲ ಶೇರ್ ಮಾಡ್ತಾ ಇಲ್ಲ. ತುಂಬಾ ಒಳ್ಳೆಯದಾಗಿದೆ, ಅಷ್ಟು ಮಾತ್ರ ಹೇಳಬಹುದು. ಕೇವಲ ಅದೊಂದು ಮೆಂಟಲ್ ಹೆಲ್ತಿಗೋಸ್ಕರ ನನಗೆ ಸಪೋರ್ಟ್ ಆಯಿತು ಅನ್ನೋದಲ್ಲ, ಸಾಕಷ್ಟು ವಿಷಯಗಳಲ್ಲಿ ಬದಲಾವಣೆ ಅನ್ನೋದು ಖಂಡಿತವಾಗ್ಲೂ ತಂದಿದೆ ರೇಖಿ ದೀಕ್ಷೆಯನ್ನು ತೊಗೊಂಡ್ಮೇಲೆ. ಸೊ ನೀವೇನು ಕೇಳ್ತೀರಿ ರೇಖಿ ಬಗ್ಗೆ ಇನ್ನಷ್ಟು ವಿಡಿಯೋ ಮಾಡಿ. ನಮ್ಮ ದೇಹದಲ್ಲಿ 7 ಚಕ್ರಗಳಿರುತ್ತೆ. ಸೊ 7 ಚಕ್ರಗಳು ಯಾವ ಬಣ್ಣದಲ್ಲಿರುತ್ತೆ, ಆ ಚಕ್ರ ಬ್ಲಾಕೇಜಸ್ ಆದರೆ ನಮ್ಮ ಅನಾರೋಗ್ಯದ ಸಮಸ್ಯೆಗಳು ಕಾಡುತ್ತೆ. ಹಾಗಾಗಿ ಚಕ್ರ ಆದಷ್ಟು ಆ್ಯಕ್ಟಿವ್ ಆಗಿ ಚೆನ್ನಾಗಿ ಇಟ್ಕೋಬೇಕು, ಆವಾಗ ನಮ್ಮ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಹೇಳಿದ್ರೆ ತುಂಬಾ ಹೇಳ್ಬೋದು. ನಾನು ಕ್ಲಾಸಸ್ ಶುರು ಆಗ್ಬೇಕಾದ್ರೆ ಒಂದು ರಿಮೈಂಡ್ ಮಾಡ್ತೀನಿ. ನನಗೇನು ಇವಾಗ ನಾನು ಯಾವುದೇ ರೀತಿಯ ಸ್ವಾರ್ಥತೆ ಅನ್ನೋದನ್ನ ಇಟ್ಕೊಳ್ದೆ, ನಿಮಗೆ ಒಂದಷ್ಟು ಜನಕ್ಕೆ ಇನ್ನಷ್ಟು ಒಳ್ಳೆಯದಾಗಲಿ, ನಮಗೆ ಒಳ್ಳೆಯದಾಗಿದೆ, ನಿಮಗೂ ಒಳ್ಳೆಯದಾಗಲಿ ಅನ್ನೋದು ನನ್ನ ಒಂದು ಮೇನ್ ಇಂಟೆನ್ಷನ್. ಅದು ಬಿಟ್ಟು ಬೇರೇನಿಲ್ಲ. ವಿಡಿಯೋ ಟಾಪಿಕ್ಕಿಗೆ ಬರೋಣ ಇವಾಗ. ಸೊ ಯಾರು ಕೇಳ್ತಿದ್ದೀರಿ, ಖಂಡಿತ ಮುಂದೆ ವಿಡಿಯೋಗಳನ್ನ ಮಾಡ್ತೀನಿ. ಸೊ ನೋಡಿ, ಮತ್ತು ನನ್ನ ಫ್ಯಾಮಿಲಿಯಿಂದಾಗಿರ್ಬೋದು, ನಮ್ಮ ಮನೆಯಲ್ಲಾಗಿರ್ಬೋದು, ಅಥವಾ ನನ್ನ ಫ್ರೆಂಡ್ಸ್ಗಳಾಗಿರ್ಬೋದು, ಕೆಲವರು ತುಂಬ ಕ್ಲೋಸ್ ಒನ್ಸ್ ಇರ್ತಾರಲ್ಲ, ಸೊ ಅವರಿಂದ ರೇಖಿ ದೀಕ್ಷೆ ತೊಗೊಂಡ್ಮೇಲೆ ನನ್ನಲ್ಲಿ ಏನು ಬದಲಾವಣೆ ಆಗಿದೆ ಅಂಥೇಳಿ ನಿಮಗೆ ಒಂದು ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಬಾಣಂತಿ ತಾಯಿಯರು
ಹೋಳಿಗೆ ಒಬ್ಬಟ್ಟನ್ನು ತಿನ್ನಬಹುದಾ ಅಂತೇಳಿ ನೋಡೋಣ. ಇವಾಗ ನಿಮಗೆ ಇನ್ನು ನೀವು ವೀಕ್ಸಲ್ಲಿದ್ದೀರಾ, ಅಂದರೆ ಡೆಲಿವರಿ ನಿಮಗೆ ಹೋದ ವಾರನೋ ಈ ವಾರನೋ ಇನ್ನು 3 ತಿಂಗಳು ಒಳಗೆ, 3 ತಿಂಗಳು ಆಗಿಲ್ಲ ಒಳಗಿದ್ದೀರಾ ಅಂತಂದಾಗ ಹೋಳಿಗೆ ತಿನ್ನಬಹುದಾ ಅಂತ ಕೇಳೋದಾದರೆ, ಈಗ ಒಬ್ಬಟ್ಟನ್ನು ಮಾಡೋದಕ್ಕೆ ಏನು ಬಳಸಿರ್ತಾರೆ, ನಾನು ಒಂದೊಂದ್ಸಲ ಒಬ್ಬಟ್ಟು ಅಂತ ಯೂಸ್ ಮಾಡ್ತೀನಿ, ಒಂದೊಂದ್ಸಲ ಹೋಳಿಗೆ ಅಂತ ಯೂಸ್ ಮಾಡ್ತೀನಿ. ಸೊ ಎರಡೂ ಕೂಡ ಒಂದೇ. ಏನು ಯೂಸ್ ಮಾಡ್ತಾರೆ, ಸಾಮಾನ್ಯವಾಗಿ ಕೊಬ್ಬರಿ ಯೂಸ್ ಮಾಡ್ತಾರೆ ಕೆಲವರು. ಕೊಬ್ಬರಿ ಯೂಸ್ ಮಾಡಿದ್ರೆ, ಕೊಬ್ಬರಿಯನ್ನು ಯೂಸ್ ಮಾಡಿದರೆ ಓಕೆ ಒಳ್ಳೆಯದು. ಹಸಿ ತೆಂಗಿನಕಾಯಿ ಸ್ಟಾರ್ಟಿಂಗ್ ಡೇಸಲ್ಲಿ ತಿನ್ನಬಾರ್ದು ಅಂತ ಹೇಳ್ತಾರೆ, ಯಾಕಂದರೆ ಡೈಜೆಷನ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಮಗು ಹಾಲು ಕಕ್ಕತ್ತೆ ಜಾಸ್ತಿ ಅಂತೆಲ್ಲ ಹೇಳ್ತಾರೆ ದೊಡ್ಡವರು. ಸೊ ಓಕೆ, ಕೊಬ್ಬರಿ ತೆಂಗಿನಕಾಯಿ ಯಾವುದಾದ್ರೂ ಓಕೆ. ಬೇಳೆ ಬಳಸಿರ್ತಾರೆ, ಬೇಳೆನೂ ಅಷ್ಟೇ ಸ್ಟಾರ್ಟಿಂಗ್ ಡೇಸಲ್ಲಿ ಬೇಳೆಯನ್ನು ಸ್ವಲ್ಪ ದಿನಗಳವರೆಗೆ ಒಂದು ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಮಾಡಬಾರ್ದು, ಯಾಕಂದರೆ ಗ್ಯಾಸಿ ಆಗೋದು, ಮಗು ಡೈಜೆಸ್ಟ್. ನಿಮ್ಮ ಹಾಲಿನ ಮೂಲಕ ಹಾಲು ತುಂಬ ಮಂದವಾಗಿ ಬಂದರೆ, ಈಗ ನಿಮ್ಮ ಹಾಲಿನ ಮೂಲಕ ಮಗುಗೆ ನೀವು ಏನೇ ತಿಂದರೂ ನೀವು ಸೇವಿಸೋವಂಥ ಆಹಾರದ ಒಂದು ಸ್ವಲ್ಪ ಅಂಶ ಆದರೂ ಮಗುವಿಗೆ ಹೋಗುತ್ತೆ. ಸೊ ಮಗುಗೆ ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟಿಂಗ್ ಡೇಸಲ್ಲಿ ಸ್ವಲ್ಪ ಕಷ್ಟ ಆಗಬಹುದು. ಅದ್ರ ಜೊತೆಗೆ ಮೇಯ್ನ್ ಈಗ ಇಟ್ಸ್ ಓಕೆ, ಏನು ಕೊಬ್ಬರಿ ಆದರೂ ಓಕೆ, ಬೇಳೆ ಆದರೂ ಓಕೆ, ಮತ್ತು ಅದಕ್ಕೆ ಫ್ಲೇವರ್ಗೆ ಅಂತ ಏಲಕ್ಕಿ ಹಾಕ್ತಾರೆ ಸ್ವಲ್ಪ, ಸೊ ಅದು ಓಕೆ. ಬೆಲ್ಲ ತುಂಬ ಒಳ್ಳೆಯದು ಬಾಣಂತಿಯರಿಗೆ. ಸೊ ಬೆಲ್ಲವನ್ನು ಸೇವಿಸೋದ್ರಿಂದ ಚೆನ್ನಾಗಿ ಬ್ರೆಸ್ಟ್ ಮಿಲ್ಕ್ ಅನ್ನೋದು ಬರುತ್ತೆ, ಹಾಲು ತುಂಬಾ ಚೆನ್ನಾಗಿ ಬರುತ್ತೆ, ಆರೋಗ್ಯಕ್ಕೂ ಕೂಡ ಅವ್ರಿಗೆ ಒಳ್ಳೆಯದು. ಅದಕ್ಕೇ ಬೆಲ್ಲದ ಕಾಫಿ, ಬೆಲ್ಲನ ಹಾಕಿ ಮಾಡ್ತಾರೆ ಸಕ್ಕರೆ ಬದಲಿಗೆ. ಎಷ್ಟೋ ಕಡೆ ತಾಟಿ ಬೆಲ್ಲ ಕೊಡ್ತಾರದು ಇನ್ನೂ ಒಳ್ಳೆಯದು ಅಂಥೇಳಿ. ಸೊ ಬೆಲ್ಲ ಕೂಡ ಒಳ್ಳೆಯದು. ಬಟ್ ಏನು ಯೂಸ್ ಮಾಡ್ತಾರೆ ಮೇಲೆ ಕವರ್ಗೆ, ಮೈದಾನ ಯೂಸ್ ಮಾಡ್ತಾರೆ. ಮೈದಾ ಅನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಹಾಗಾಗಿ ನೀವು ಒಬ್ಬಟ್ಟನ್ನು ಸೇವಿಸೋದಾದರೆ ಮೈದಾ ಹಾಕಿರ್ತಾರಲ್ವ, ಹಾಗಾಗಿ ಸ್ಟಾರ್ಟಿಂಗ್ ಡೇಸಲ್ಲಿ ನಿಮ್ಗೆ ಇವಾಗ ಡಿಲಿವರಿ ಆಗಿದೆ, ಇನ್ನೂ 3 ತಿಂಗಳು ತುಂಬಿಲ್ಲ ಅಂತಂದಾಗ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕೆಂದರೆ ಕೆಲವು ಮಕ್ಕಳು ಜೀರ್ಣ ಮಾಡ್ಕೊಂಡ್ಬಿಡ್ತಾರೆ, ಕೆಲವು ಮಕ್ಕಳಿಗೆ ಹೊಟ್ಟೆ ನೋವು ಬರುತ್ತೆ. ಸೊ ಆಮೇಲೆ ನೀವೇ ಸಫರ್ ಮಾಡ್ತೀರಾ. ಆಮೇಲೆ ನಿಮಗೂ ಕೂಡ ಅಷ್ಟೇ, ಇನ್ನು ಸಿ ಸೆಕ್ಷನ್ ಆಗಿದೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ ನಿಮಗೆ, ಇವಾಗ ಏನಾದರೂ ಸ್ವಲ್ಪ ಗಟ್ಟಿ ಆಹಾರ ತಿಂದರೆ ಮಲಬದ್ಧತೆ ಆಗುತ್ತೆ, ಕೆಲವರಿಗೆ ಮೋಷನ್ಗೆ ಹೋಗ್ಬೇಕಾದ್ರೆ ಬ್ಲಡ್ ಬರೋದು, ಈ ಥರ ಸಮಸ್ಯೆಗಳೆಲ್ಲ ಆಗುತ್ತೆ ಹೆಣ್ಮಕ್ಳಿಗೆ. ಆ ಥರ ಇದ್ದಾಗ ಇದಕ್ಕೆ ಮೈದಾ ಹಾಕೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡಿ. ಆಸೆ ಏನಾದರೂ ಆದರೆ, ಆಸೆ ಈಗ ಎದೆ ಹಾಲು ಕುಡಿಸ್ತಾರೆ ತಾಯಿಯರು ಅಂತಂದರೆ, ಕೆಲವರು ಆಸೆ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಹಾಲು ಬೀಳಲ್ಲ, ಈ ಥರ ಆಗಿಬಿಡುತ್ತೆ ಅಂತಂತಾರೆ. ಏನೋ ಆಸೆಗೆ ಒಂಚೂರು ಟೇಸ್ಟ್ ಮಾಡಬೇಕಷ್ಟೇ, ಜಾಸ್ತಿ ತಿನ್ನೋಕ್ಕೆ ಹೋಗಬೇಡಿ. ಸೊ ಇದು ಸ್ಟಾರ್ಟಿಂಗ್ ಡೇಸಲ್ಲಿ. ಒಂದು 3 ತಿಂಗಳಾಗಿದೆ, ನಮ್ಮ ಮಗು ಫುಲ್ ಆ್ಯಕ್ಟಿವ್ ಆಗಿದೆ. ಈಗ ಕೆಲವು ಮಕ್ಕಳು ಈಗ ಬೋದ್ಲು ಹಾಕ್ಕೊಳ್ಳೋದು, ಒಂದು ಸ್ವಲ್ಪನೇ ಮುಂದೆ ತವಿಯೋದು, ಈ ಥರ ಎಲ್ಲ ಮಾಡ್ತಿದೆ ಮಗು ಟಮ್ಮಿ ಟೈಮೆಲ್ಲ ಮಾಡಿ ರೂಢಿ ಮಾಡಿದ್ದೀರಾ ನೀವು ಅಂತಂದರೆ ಮಗು ಡೈಜೆಷನ್ ಮಾಡ್ಕೊಳ್ಳುತ್ತೆ. ಕೆಲವು ಮಕ್ಕಳು ತುಂಬ ಚೆನ್ನಾಗಿ ಜೀರ್ಣ ಮಾಡ್ಕೊಂಡ್ಬಿಡ್ತಾರೆ ನೀವೇನೇ ತಿಂದರು. ಆ ಥರ ಇದ್ದಾಗ ನೀವು ತಿನ್ನಬಹುದು, ಲಿಮಿಟೆಡಾಗಿ ತಿನ್ನಬಹುದು, ಏನು ಪ್ರಾಬ್ಲಮ್ ಆಗೋಲ್ಲ. ನಿಮ್ಮ ಮಕ್ಳು ಹೇಗೆ ಅಂಥೇಳಿ ನೋಡಿಕೊಂಡು ನೀವು ತಿನ್ನಬೇಕಾಗತ್ತೆ. ಸೊ ಮಕ್ಕಳು ಸ್ವಲ್ಪ ದೊಡ್ಡವರಾದ್ಮೇಲೆ ಖಂಡಿತ ತಿನ್ಬೋದು, ತುಂಬ ಪಥ್ಯ ಏನು ಬೇಕಾಗಿಲ್ಲ. ಇವಾಗೆಲ್ಲ ಯಾರೂ ಜಾಸ್ತಿ ಪಥ್ಯ ಮಾಡಲ್ಲ, ಎಲ್ಲ ರೀತಿಯ ಆಹಾರಗಳ ಸೇವನೆ ಮಾಡ್ತಾರೆ. ಬಟ್ ಕೆಲವೊಂದನ್ನು ಅವಾಯ್ಡ್ ಮಾಡಬೇಕು. ಸ್ಟಾರ್ಟಿಂಗ್ ಡೇಸಲ್ಲಿ ನಾನು ಹೇಳ್ತಾ ಇರೋದು, ಸ್ಟಾರ್ಟಿಂಗ್ ಡೇಸಲ್ಲಿ ಅವಾಯ್ಡ್ ಮಾಡಬೇಕು. 3 ಮಂತ್ಸ್ ಹತ್ರ ಆಗಿದೆ, ನಿಮ್ಮ ಮಗು ಆ್ಯಕ್ಟಿವ್ ಆಗಿದೆ, ಜೀರ್ಣ ಮಾಡ್ಕೊಳ್ಳುತ್ತೆ ಅಂತಂದರೆ ನಿಮ್ಗೆ ಗೊತ್ತಾಗಿರುತ್ತೆ ಹೋಗ್ತಾ ದಿನ ಕಳೀತಾ ಒಂದು 3 ತಿಂಗಳಾದಮೇಲೆ. ಸೊ ನೀವು ಆವಾಗ ಸ್ವಲ್ಪ ತಿನ್ಬಹುದು. ಇನ್ನೇನು ನಿಮ್ಮ ಮಗು ನಾನು ಹೇಳ್ದಂಗೆ ಸ್ವಲ್ಪ ತಾನೇ ಬೋರ್ಲೆಲ್ಲ ಹಾಕ್ಕೊಳ್ಳುತ್ತೆ ಅಂತಂದ್ರೆ ನೀವು ತಿಂದರೆ ಆರಾಮಾಗಿ ಮಗು ಡೈಜೆಷನ್ ಮಾಡ್ಕೊಳ್ಳುತ್ತೆ. ಯಾಕಂದರೆ ಮಗುಗೆ ಸ್ಟಾರ್ಟಿಂಗ್ ಡೇಸಲ್ಲಿ ಅಂದರೆ ಏನೂ ಆ್ಯಕ್ಟಿವಿಟಿ ಇರಲ್ಲ. ಸೊ ಎಷ್ಟೋ ದಿನ 3 ದಿನ 4 ದಿನ ಆದರೂ ಮೋಷನ್ ಮಾಡಲ್ಲ ಕೆಲವು ಮಕ್ಕಳು, ಆ ಥರ ಇರುತ್ತೆ. ಹಂಗಿರ್ಬೇಕಾದ್ರೆ ನೀವು ಮಂದ ಇರೋವಂಥ ಫುಡ್ಡು, ಅಂದರೆ ಗ್ಯಾಸಿ ಫುಡ್ಸ್ ಅಂತ ತಿಂದರೆ ಮಗು ಹೊಟ್ಟೆ ನೋವು ಬರೋದು, ಈ ಥರ ಆಗುತ್ತೆ. ಆ ಥರ ಆದಾಗ ಏನು ಮಾಡಬೇಕು, ಮಗು ಹೊಟ್ಟೆ ನೋವು ಬಂದಿದೆ, ನೀವೇನೋ ಸ್ವಲ್ಪ ಮಂದ ಇರೋವಂಥ ಗ್ಯಾಸಿ ಆಗೋವಂಥ ಫುಡ್ಡನ್ನು ತಿನ್ಬಿಟ್ರಿ ಅಂತಂದಾಗ ಎಲೆ ಕಾಯಿಸಿ ಹಾಕಿ, ಸಂಜೆ ಟೈಮಲ್ಲಿ ತಂಪಾಗುತ್ತೆ. ಸೊ ಯಾವ ಥರ ಹಾಕೋದು ವಿಡಿಯೋ ಹಾಕಿದ್ದೀನಿ ನೋಡಿ, ಮಕ್ಕಳ ಟಿಪ್ಸ್ ರಿಲೇಟೆಡ್ ಸಾಕಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ ನೋಡಿ. ಓಕೆ, ಇವಾಗ ನಾನು ಹೇಳಿದ್ದಾಯಿತು ನಿಮಗೆ ಸ್ಟಾರ್ಟಿಂಗಲ್ಲಿ ಒಬ್ಬಟ್ಟಿಂದು, ಯುಗಾದಿ ಸ್ಪೆಷಲ್ ಒಬ್ಬಟ್ಟಿನ ಬಗ್ಗೆ ಹೇಳಿದ್ದಾಯಿತು. ಇನ್ನು ಸ್ಪೆಷಲ್ ಅಂತಂದರೆ ಬೇವು ಬೆಲ್ಲನ ತಿನ್ನಿ, ಬಟ್ ಬೇವನ್ನು ತಿನ್ನೋಕೆ ಹೋಗಬೇಡಿ. ಯಾಕೆ ಅಂದರೆ ಬೇವು ಕಹಿ ಇರೋದ್ರಿಂದ ನೀವು ಯಾವುದೇ ಒಂದು ಫುಡ್ಡನ್ನು ತಿಂದರೂ ಹಾಲಿನ ಮೂಲಕ ಒಂದು ಸ್ವಲ್ಪ ಆದರೂ ಅದ್ರ ರೀಚ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಮಗುಗೆ ಸರಿ ಆಗಲ್ಲ. ಹಾಗಲಕಾಯಿ ಕೂಡ ತಿನ್ನಬಾರ್ದು. ಸೊ ಬೇವನ್ನು ಕೂಡ ನೀವು ತಿನ್ನೋಕೆ ಹೋಗಬೇಡಿ ಎದೆ ಹಾಲು ಕುಡಿಸ್ತೀರಾ ಅಂದರೆ. ಅದೇನು ಇಷ್ಟು ತಿಂತೀವ ಇಷ್ಟೆಷ್ಟು ಅಲ್ವಾ ಅಂತಂದರೂ ಕೂಡ ಆದಷ್ಟು ಸ್ಕಿಪ್ ಮಾಡಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್, ಸೊ ಹಬ್ಬದ ಸ್ಪೆಷಲ್
ಒಬ್ಬಟ್ಟು, ಆಮೇಲೆ ಬೇವು ಬೆಲ್ಲ ತಿನ್ನಿ, ಬೇವು ಬೇಡ, ಸಿಹಿನೇ ಇರಲಿ. ಯಾಕಂದರೆ ಪುಟ್ಟ ಮಗು ಆಗಿರುತ್ತಲ್ಲ, ಒಂದೊಳ್ಳೆ ಖುಷಿಯಾದ ಸಮಯ ನಿಮ್ಮ ಲೈಫಲ್ಲೆಲ್ಲ ಸಿಹಿಯಾದ ಸುದ್ದಿಗಳೇ ಬರಲಿ. ಈ ವರ್ಷ ಬೆಲ್ಲನ ಮಾತ್ರ ತಿನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಯುಗಾದಿ ಹಬ್ಬದ ಸ್ಪೆಷಲ್ ಅಂತ ಬಂದಾಗ ಮಾವಿನ ಹಣ್ಣು ಸೀಸನ್. ಇವಾಗ ಮಾವಿನ ಹಣ್ಣನ್ನು ತಿನ್ನಬಹುದಾ ಅಂಥೇಳಿ ಕೆಲವರು ಕೇಳ್ಬೋದು. ಆದಷ್ಟು ಸ್ಟಾರ್ಟಿಂಗ್ ಡೇಸಲ್ಲಿ 3 months ಒಳಗಡೆ ಆದರೆ ಸ್ವಲ್ಪ ಕಡಿಮೆ ಅವಾಯ್ಡ್ ಮಾಡಿದ್ರೇ ಒಳ್ಳೆಯದು. ಯಾಕಂದರೆ ನೆಕ್ಸ್ಟ್ ಹೇಳ್ತೀನಿ ನಾನು ಯಾಕೆ ಅವಾಯ್ಡ್ ಮಾಡಬೇಕು ಅಂತೇಳಿ. ತುಂಬಾ ಹೈ ರಿಚ್ ನ್ಯೂಟ್ರಿಯೆಂಟ್. ಕೆಲವೊಮ್ಮೆ ಏನಾಗುತ್ತೆ, ಲೂಸ್ ಮೋಷನ್ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಸೊ ಅತಿಸಾರದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ನಿಮಗೆ ಮತ್ತು ಮಗುಗೂ ಕೂಡ ಕೆಲವೊಮ್ಮೆ ಸೆಟ್ ಆಗಲ್ಲ. ಸೊ ಹಾಗಾಗಿ ನೀವು ಒಂದು ಸ್ವಲ್ಪ ದಿನಗಳು ಕಳೀತಿದೆ ಅಂತಂದರೆ, ಈಗ 3 ತಿಂಗಳ ಮೇಲಾಗಿದೆ, ಮಗು ಬೋರ್ಲಾಕೊಳ್ಳುತ್ತೆ ಅಂದರೆ ನೀವು ಟೇಸ್ಟಿಗೆ ಬೇಕಾದ್ರೆ ನೀವು ಸ್ವಲ್ಪ ತಿನ್ಬೋದು. ಬಟ್ ಮಗುಗೆ ಲೂಸ್ ಮೋಷನ್ ಆಗೋದು ಈ ಥರ ಆಗಿಬಿಡುತ್ತೆ, ಉಷ್ಣ ಹೀಟ್ ಥರ ಆಗಿ ಈ ಥರ ಸಮಸ್ಯೆ ಅನ್ನೋದು ಉಂಟಾಗುತ್ತೆ. ಆಮೇಲೆ ನೀವೇ ಸಫರ್ ಮಾಡ್ತೀರಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮಕ್ಕಳಿಗೆ ನಾವು ಮಾವಿನ ಹಣ್ಣನ್ನು ತಿನ್ನಿಸ್ತೀವಿ, ಈ ಪ್ಯೂರೀಸ್ ಎಲ್ಲ ಮಾಡಿ ಅಂತಂದರೆ 8 ತಿಂಗಳು ಆಗಿರಬೇಕು ಫ್ರೆಂಡ್ಸ್. ನಾನು ಯೋಹಿತನಿಗೆ 7 ತಿಂಗಳಿಗೇನೋ ತಿನ್ನಿಸ್ಬಿಟ್ಟು, ಇನ್ನು 8 ತಿಂಗಳು ತುಂಬಿರಬೇಕು, 7 ತಿಂಗಳಿಗೇನೋ ತಿನ್ನಿಸ್ಬಿಟ್ಟು ಪ್ಯೂರಿ ಮಾಡಿ ಅವನಿಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆವಾಗ ಅಮ್ಮ ಬೈದಿದ್ರು. ನಂಗೆ ಅದು ಇನ್ನೂ ನೆನಪಿದೆ. ಏನಾಗಲ್ಲ, ಇನ್ನೇನು 7 months ಅಲ್ವಾ, ಇನ್ನೇನು 8 monthsಗೆ ಬರುತ್ತಲ್ವ, 8 months ಕಂಪ್ಲೀಟ್ ಆಗಿರಬೇಕು. ನಾನು ಬೇಗನೆ ತಿನ್ನಿಸ್ದೆ ಅವನಿಗೆ, ಏನಾಗಲ್ಲ ಅಂತೇಳಿ. ಬಟ್ ಆ ಟೈಮಲ್ಲಿ ಲೂಸ್ ಮೋಷನ್ ಆಗಿತ್ತು. ಬಟ್ ಆಮೇಲೆಲ್ಲ ಹೋಮ್ ರೆಮಿಡಿ ಎಲ್ಲ ಮಾಡಿ, ಗಸಗಸೆ ಇದೆಲ್ಲ ಶೇರ್ ಮಾಡಿದ್ದೀನಲ್ಲ, ಮನೆ ಮದ್ದುಗಳು. ಸೊ ಅದನ್ನು ಹಾಕಿದ ಮೇಲೆ ಅವ್ನಿಗೆ ಸ್ಟಾಪ್ ಆಯಿತು. ಸೊ ಹೀಗೆ ಮಕ್ಕಳಿಗೆ ಅವ್ನಿಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗೋಗಿತ್ತು. ಕೆಲವರಿಗೆ ಸೆಟ್ ಆಗಲ್ಲ, ಹಾಗಾಗಿ ಅವಾಯ್ಡ್ ಮಾಡಿ. ಮಾವಿನಕಾಯಿನೂ ಅಷ್ಟೇ ಹುಳಿ ಇರುತ್ತೆ, ತುಂಬ ಹುಳಿಯಾದ ಪದಾರ್ಥಗಳನ್ನು ಸ್ಟಾರ್ಟಿಂಗ್ ಡೇಸಲ್ಲಿ ತಿನ್ನಬಾರ್ದು. ಮಗು ಕಕ್ಕೊಳ್ಳೋದು, ಜೀರ್ಣ ಮಾಡ್ಕೊಳ್ದೇ ಇರೋದು ಈ ಥರ ಆಗುತ್ತೆ. ಆದಷ್ಟು ಸ್ಟಾರ್ಟಿಂಗ್ ಡೇಸಲ್ಲಿ ಈಸಿಯಾಗಿ ಡೈಜೆಷನ್ ಆಗುವಂಥ ಫುಡ್ಸನ್ನು ತೊಗೊಳ್ಳಿ. ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಬೇಗ ವೆಯ್ಟ್ ಲಾಸ್ ಆಗ್ಬೋದು, ಮತ್ತು ಹೆಲ್ತ್ ಬೇಗ ಸರಿಯಾಗುತ್ತೆ. ಮಗು ಕೂಡ ಈಸಿಯಾಗಿ ಡೈಜೆಷನ್ ಮಾಡ್ಕೊಳ್ಳುತ್ತೆ. ನನಗೆ ತುಂಬ ದಿನ ನೀವು ಪಥ್ಯ ಮಾಡಿ ಅಂತ ಹೇಳ್ತಾ ಇಲ್ಲ, ಒಂದು 3 ತಿಂಗಳವರೆಗೂ. ಆಮೇಲೆ ಮಗು ಸುಮಾರಾಗಿ ನಿಮ್ಮ ಕೈಗೆ ಸಿಕ್ಕೋಂಗೆ ಆದಮೇಲೆ, ಚೆನ್ನಾಗಾದ್ಮೇಲೆ ಮಗು, ಆಮೇಲೆ ನೆಕ್ಸ್ಟ್ ನೀವು ಸ್ವಲ್ಪನೇ ಎಲ್ಲ ರೂಢಿ ಮಾಡ್ಕೊಂಡು ಬನ್ನಿ. ತೀರಮನ ಪಥ್ಯ ಮಾಡೋಕ್ಕೆ ಹೋಗ್ಬೇಡಿ. ಬಾಣಂತಿ ಆದರೂ ನೀವು ಒಳ್ಳೊಳ್ಳೆ ಟೇಸ್ಟಿಯಾದ ಫುಡ್ಗಳನ್ನ ಮಾಡಿಕೊಂಡು ತಿನ್ಬೋದು. ಬಟ್ ಯಾವ ಥರ ತಿನ್ನಬೇಕು, ಯಾವ ಥರ ತಿನ್ನಬಾರ್ದು ಅಂತ ತಿಳ್ಕೊಂಡಿರಬೇಕು. ನಾನು ಇದನ್ನೆಲ್ಲ ತಿನ್ನಲೇಬೇಡಿ ಅಂತ ಹೇಳ್ತಾ ಇಲ್ಲ, ತಿನ್ನಿ. ಬಟ್ ಒಂದು 3 ತಿಂಗಳಾದಮೇಲೆ ಆದರೆ ನೀವು ಧೈರ್ಯವಾಗಿ ಸ್ವಲ್ಪ ತಿನ್ಬೋದು. ಬಟ್ ಅದ್ರೊಳಗೇನೆ ತಿಂತೀರಾ ಅಂತಂದರೆ ನಿಮಗೂ ಕೂಡ ಕಾನ್ಸ್ಟಿಪೇಷನ್, ಮಲಬದ್ಧತೆ ಪ್ರಾಬ್ಲಮ್ ಆಗ್ಬೋದು, ಲೂಸ್ ಮೋಷನ್ ಶುರು ಆಗ್ಬೋದು. ಕೆಲವರು ಸೆಟ್ ಆಗಿಬಿಡುತ್ತೆ, ಕೆಲವರಿಗೆ ಸೆಟ್ ಆಗಲ್ಲ. ಸೊ ಆದುದರಿಂದ ಎಚ್ಚರಿಕೆಯಿಂದ ಇರಿ. ಈಗ ನೀವು ಗೂಗಲಲ್ಲೆಲ್ಲ ಹೋಗಿ ಸರ್ಚ್ ಮಾಡಿ ನೋಡಿಬೇಕಿದ್ರೆ, ನಾವು ಈಗ ಒಬ್ಬಟ್ಟಿಗೆ ಏನು ಬಳಸ್ತೀವಪ್ಪ, ಬೇಳೆ ಬಳಸ್ತೀವಿ, ತಿನ್ಬೋದಾ, ತಿನ್ನಿ ಅಂತಲೇ ಹೇಳ್ತಾರೆ ಅವರು. ಮತ್ತು ಇದನ್ನು ತಿನ್ಬೋದಾ, ಮಾವಿನ ಹಣ್ಣು ತಿನ್ಬೋದಾ, ತಿನ್ನಿ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ತಿಂದಮೇಲೆ ಯಾರಿಗಾದ್ರೂ ಸೈಡ್ ಎಫೆಕ್ಟ್ಸ್ ಆದರೆ, ಸೊ ಅವಾಗ ನೀವೇ ನಮ್ಗೆ ಸೆಟ್ ಆಗಲಿಲ್ಲಪ್ಪ, ನಮ್ಮ ದೇಹಕ್ಕೆ ಹೊಂದಿಲ್ಲಪ್ಪ ಅಂತೇಳಿ ಸಫರ್ ಮಾಡ್ತೀರ. ಹಾಗಾಗಿ ನಾವು ನಮ್ಮ ವಾತಾವರಣಕ್ಕೆ ತಕ್ಕಂತೆ, ಇವಾಗ ನಮಗೆ ನೋಡಿ ನಮ್ಮಲ್ಲಿ ಸ್ವಲ್ಪ ಪಥ್ಯ ಮಾಡೋಕ್ಕೆ ಹೇಳ್ತಾರೆ ಸ್ಟಾರ್ಟಿಂಗ್ ಡೇಸಲ್ಲಿ. ಯಾಕೆ? ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಮಗುವಿನ ಆರೋಗ್ಯಕ್ಕೆ ಒಳ್ಳೆಯದು ಅಂಥೇಳಿ. ಸೊ ಅದನ್ನು ಸ್ಕಿಪ್ ಮಾಡಿ ಸ್ಟಾರ್ಟಿಂಗ್ ಡೇಸಲ್ಲೇ ನಾವು ನಮ್ಮ ಒಂದು ಲೈನನ್ನು ಕ್ರಾಸ್ ಮಾಡಿ ನಾವು ತಿಂತೀವಿ ಅಂತ ಸೈಡ್ ಎಫೆಕ್ಟ್ಸ್ ಅನ್ನೋದಾಗುತ್ತೆ. ಇವಾಗ ನಾನೇ ಎಷ್ಟೋ ವೀಡಿಯೋಗಳಲ್ಲಿ ಕೆಲವೊಂದನ್ನು ತಿನ್ನಬೇಡಿ ಅಂತ ಹೇಳಿದ್ದೀನಿ. ಸೊ ಅದಕ್ಕೆ ಕೆಲವರು ಬಂದು ಇವಾಗೆಲ್ಲ ಪಥ್ಯ ಏನು ಮಾಡಲ್ಲ, ಆರಾಮಾಗೆಲ್ಲ ತಿನ್ಬೋದು ಅಂತ ಹೇಳ್ತಾರೆ, ನಾವು ತಿಂದಿದ್ದೀವಿ ಅಂತ ಹೇಳಿ ಕೂಡ ಕೆಲವರು ಕಮೆಂಟ್ ಹಾಕಿದ್ದಾರೆ. ಕೆಲವರು ಅಕ್ಕ ನನ್ನ ಮಗುಗೆ ಈ ಫುಡ್ಡನ್ನು ಕೊಟ್ಬಿಟ್ಟೆ, ಬಟ್ ಮಗುಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಕೂಡ ಅವರೇ ಬಂದು ಕಮೆಂಟ್ ಹಾಕಿದ್ದಾರೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ. ನೀವು ನೋಡ್ಕೋಬೇಕು, ನೀವು ತಿಳ್ಕೊಬೇಕು ನಿಮ್ಮ ದೇಹ ಸ್ಥಿತಿ ಹೇಗೆ ಅಂತ. ಆಲ್ಮೋಸ್ಟ್ ಎಲ್ರಿಗೂ ಸ್ಟಾರ್ಟಿಂಗ್ ಡೇಸಲ್ಲಿ ರಿಕವರ್ ಆಗೋದಕ್ಕೆ, ಆ ಮಗು ಸ್ವಲ್ಪ ಸುಮಾರಾಗಿ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ. ಹಾಗಾಗಿ ಈಸಿಯಾಗಿ ಡೈಜೆಷನ್ ಆಗೋ ಅಂಥ ಫುಡ್ಸ್, ಸಾಫ್ಟ್ ಫುಡ್ಸ್ಗಳು, ಮತ್ತು ಒಳ್ಳೆ ಊಟಗಳನ್ನು, ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇರುವಂಥ ಫುಡ್ಸ್ಗಳನ್ನ, ಆಹಾರವನ್ನು ಸೇವಿಸಿ. ಬಟ್ ಸ್ಟಾರ್ಟಿಂಗ್ ಡೇಸಲ್ಲಿ ಸ್ವಲ್ಪ ಗ್ಯಾಸಿ ಆಗುವಂಥದ್ದು, ಮಂದ ಇರುವಂಥ ಆಹಾರಗಳನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಇವತ್ತಿನ ವಿಡಿಯೋದಲ್ಲಿ ಬಾಣಂತಿಯರು ಒಬ್ಬಟ್ಟನ್ನು ಎಲ್ಲಿವರೆಗೂ, ಯಾವ ಮಂತ್ವರೆಗೂ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಿನ್ನಬಹುದು, ಅಂದರೆ ಆದಷ್ಟು ಅವಾಯ್ಡ್ ಮಾಡಿದ್ರೇ ಒಳ್ಳೆಯದು ಅಂತ ಹೇಳಿದ್ದೀನಿ. ಬಟ್ ಹಬ್ಬ ಅಂತೇಳಿ ಆಸೆಗೆ ಅಂತ ಒಂಚೂರು ಅಷ್ಟೇ, ಅದನ್ನು ಬಿಟ್ಟು ನೆಕ್ಸ್ಟ್ ಆಮೇಲೆ ಯಾವಾಗಿಂದ ಸ್ವಲ್ಪ ತಿನ್ಬೋದು. ಆಮೇಲೆ ಯಾವಾಗ ನೀವು ಒಂದು ಮಗುಗೆ ಒಂದು 5 ತಿಂಗಳ ಮೇಲೆ ಆಗಿದೆ ಅಂತಂದರೆ ನೀವು ಆರಾಮಾಗಿ ತಿನ್ಬೋದು. ಸೊ ಸ್ಟಾರ್ಟಿಂಗ್ ಡೇಸಲ್ಲಿ ಸ್ವಲ್ಪ ಪಥ್ಯನ ಮಾಡಿ. ಈ ವಿಡಿಯೋ ಇಷ್ಟ ಆಯಿತಾ? ಹಬ್ಬದ ಟೈಮಲ್ಲಿ ಬಾಣಂತಿ ಸಿಸ್ಟರ್ಸ್ಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಈ ರೀತಿಯ ಹೆಚ್ಚಿನ ಮಾಹಿತಿಯ ವಿಡಿಯೋಗಳನ್ನ ನೋಡಬೇಕು, ಮಕ್ಕಳು ಟಿಪ್ಸ್ ವಿಡಿಯೋಸ್ನ ನೋಡಬೇಕು ಅಂದರೆ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.